ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬಟ್ಟೆ ನಿಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಇದನ್ನೇ ನಾಳೆ ಅಮ್ಮನ ಮನೆಗೆ ಹಾಕ್ಕೊಂಡು ಹೋಗಿ ಅಂತ ಹೇಳಿ ಮೀನಾ ಸೂರ್ಯನಿಗೆ ಹೇಳ್ತಾಳೆ. ಅಮ್ಮನ ಮನೆಗ ತವ್ರ ಮನೆಗೆ ನೀನು ಹೋಗ್ತಾ ಇದೀಯಾ, ಹೋಗ್ಬಾ ಸರಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ನಾನು ಒಬ್ಬಳೇ ಹೋಗ್ತಿಲ್ಲ, ನೀವು ನನ್ನ ಜೊತೆ ಬರ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾಳೆ ಮೀನಾ. ಮದುವೆ ಆಗಿ ಮೊದಲನೇ ವರ್ಷ ಅಲ್ವಾ, ಅದಕ್ಕಾಗಿ ಅಮ್ಮ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾಳೆ ಅಂತ ಮೀನಾ ಸೂರ್ಯಗೆ ಹೇಳ್ತಾಳೆ. ನಾನು ಅಲ್ಲಿಗೆ ಬರಬೇಕಾ, ಕರೆದಿಲ್ಲ ಏನಿಲ್ಲ, ಸುಮ್ಮನೆ ಅಲ್ಲಿಗೆ ಬಂದು ಯಾಕೆ ಜಗಳ ಅಂತ ಹೇಳಿ ಹೇಳ್ತಾನೆ. ಸಲ ಬಂದಾಗಲೇ ಏನಾಯಿತು ಅಂತ ನೀನೇ ನೋಡಿದ್ಯಲ್ಲ, ಬೇಡಪ್ಪ ಬೇಡ, ನಾನಂತೂ ಬರೋದಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ನೀವು ಮಂಜು ಬಗ್ಗೆ ಮಾತಾಡ್ತಿದ್ದೀರಾ, ದಯವಿಟ್ಟು ಕ್ಷಮಿಸ್ಬಿಡ್ರಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಹೀಗೆ ಹೇಳಿದರೆ ಹೇಗೆ, ಎಷ್ಟೇ ಆದರೂ ನೀವು ಭಾವ ಬಾಮೈದ ಯಾವತ್ತಿದ್ರೂ ಒಂದಾಗಲೇಬೇಕಲ್ವಾ ಅಂತ ಹೇಳಿ ಮೀನಾ ಹೇಳ್ತಾಳೆ. ಇದನ್ನೆಲ್ಲ ಮರೆತು ಖುಷಿಯಾಗಿರ್ಬೋದಲ್ವಾ, ನನಗೋಸ್ಕರ ದಯವಿಟ್ಟು ಅಂತ ಹೇಳಿ ಹೇಳ್ತಾಳೆ. ಸರಿ ನೋಡೋಣ ಬಿಡು ಅಂತ ಸೂರ್ಯ ಹೇಳ್ತಾನೆ. ಅಷ್ಟರಲ್ಲಿ ಶಾಂತಿ ಹೊರಗಡೆಯಿಂದ ಬಾಗಿಲ ಹತ್ರ ನಿಂತ್ಕೊಂಡು ಇವರು ಏನೇನು ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಳ್ತಾ ಇರ್ತಾಳೆ. ಅಷ್ಟರಲ್ಲಿ ಮೀನಾ ಹೊರಗಡೆ ಬರ್ತಾಳೆ. ಆಗ ಶಾಂತಿ ಮನೇಲಿ ಎಷ್ಟು ಧೂಳಾಗಿದೆ ಅಂತ ಹೇಳಿ ಧೂಳು ಕೊಡುವ ಥರ ಮಾಡಿ ನಾಟಕ ಮಾಡ್ತಾಳೆ. ನೀವು ಇಷ್ಟೆಲ್ಲ ನಾಟಕ ಮಾಡೋ ಅಗತ್ಯನೇ ಇಲ್ಲ, ನೀವು ಕೇಳಿಸ್ಕೊಳ್ಳುವಂಥದ್ದು ನಾನೇನೂ ಹೇಳಿಲ್ಲ ಅಂತೇಳಿ ಹೇಳ್ತಾಳೆ. ಆ ಥರ ಏನಾದರೂ ಹೇಳಬೇಕು ಅಂದರೆ ಯಾವತ್ತೂ ಈ ಮನೇಲಿ ಜಗಳ ಆಗಿರೋದು, ನೀವು ನಮ್ಮಮ್ಮಂಗೆ ಅವಮಾನ ಮಾಡಿದ್ದನ್ನು ಕೂಡ ನಾನೇನು ಹೇಳಿಲ್ಲ ಅಂತೇಳಿ ಹೇಳ್ತಾಳೆ ಮೀನಾ ಪೂಜೆ ಮಾಡ್ತಾ ಇರ್ತಾಳೆ. ಆಗ ಸೂರ್ಯ ಅವಳಿಗೋಸ್ಕರ ಚಿನ್ನದ ಉಂಗುರನ್ನ ತಗೊಂಡು ಬಂದಿರ್ತಾನೆ. ಏನ್ರಿ ಆಯಿತು, ಯಾಕೆ ಈ ರೀತಿ ಕಿರ್ಚ್ಕೋತಾ ಇದ್ದೀರಾ ಅಂತ ಹೇಳಿ ಹತ್ರ ಬಂದು ಹಣೆಗೆ ಕುಂಕುಮ ಇಡ್ತಾಳೆ. ಆಗ ಏನಿದು ಹೊಸದಾಗಿ ಅಂತೇಳಿ ಸೂರ್ಯ ಕೇಳ್ತಾನೆ. ಮದುವೆ ಆಗಿ ಮೊದಲನೇ ವರ್ಷ ಬೇರೆ, ನನ್ನ ಗಂಡನಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಕುಂಕುಮ ಇಟ್ಟೆ ಅಂತೇಳಿ ಹೇಳ್ತಾಳೆ. ಆಗ ತುಂಬ ಚೆನ್ನಾಗಿ ಮಾತಾಡೋದನ್ನು ಕಲ್ತು ಬಿಟ್ಟಿದೆಯಾ ಮೀನಾ ಅಂತೇಳಿ ಸೂರ್ಯ ಹೇಳ್ತಾನೆ. ಮತ್ತೆ 1 ವರ್ಷದಿಂದ ನಿಮ್ಮ ಜೊತೆ ಇದ್ದೀನಿ, ನಿಮ್ಮ ಜೊತೆಗೆ ಇದ್ಮೇಲೆ ಈ ಥರ ಮಾತಾಡೋದನ್ನೆಲ್ಲ ಕಲೀಲೇಬೇಕಲ್ವಾ ಅಂತೇಳಿ ಮೀನಾ ಹೇಳ್ತಾಳೆ. ಹೌದಮ್ಮ ಬಿಡು, ನಿನ್ನ ಮಾತು ಕೇಳಿದ್ರೆ ಇಡೀ ಊರು ಕೇರಿನೇ ಕೇಳಿಸ್ಕೋಬೇಕು, ಆ ಥರ ಮಾತಾಡ್ತೀಯ. ನೀನು ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ನಾನು ಬಾಯಿ ಮುಚ್ಕೊಡ್ಲೇಬೇಕು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದೆಲ್ಲ ಬಿಡು, ನಿನಗೇನೋ ಒಂದು ಗಿಫ್ಟ್ ತಂದಿದ್ದೀನಿ, ಬಾಯಿ ಇಲ್ಲಿ ಅಂತ ಹೇಳಿ ಸೂರ್ಯ ಕರೀತಾನೆ. ಅಲ್ಲಿ ಲಕ್ಕಿ ಎಂಟ್ರಿ ಆಗುತ್ತೆ. ರಂಗನಾಥ ಅಂತ ಕರೀತಾ ಲಕ್ಕಿ ಒಳಗೆ ಬರ್ತಾಳೆ. ಅಯ್ಯೋ ಲಕ್ಕಿ ಡಾರ್ಲಿಂಗ್ ಬಂದ್ಲು ಅಂತ ಹೇಳಿ ಸೂರ್ಯ ಓಡಿ ಬಂದು ಲಕ್ಕಿನ ಎತ್ಕೊಳ್ತಾನೆ. ಹೀಗೆ ಮಾಡೋದಕ್ಕೆ ನಿನ್ನ ಹತ್ರ ಬರೋದಕ್ಕೆ ಭಯ ಆಗುತ್ತೆ ಅಂತ ಹೇಳಿ ಲಕ್ಕಿ ಹೇಳ್ತಾಳೆ. ಅಯ್ಯೋ ಯಾಕೆ ಲಕ್ಕಿ, ನಿನ್ನನ್ನು ಎತ್ಕೊಳ್ಳೋಕ್ಕಾಗಲ್ವಾ ನನ್ನ ಹತ್ರ, ನಾನೇನು ಬೀಳಿಸಲ್ಲ ಬಿಡು ನಿನ್ನನ್ನು ಅಂತ ಹೇಳಿ ಹೇಳ್ತಾನೆ ಸೂರ್ಯ. ನೀವು ಬರ್ತೀರಂತ ಒಂದು ಮಾತು ಹೇಳಲೇ ಇಲ್ಲ, ಹೇಗಿದ್ದೀರಾ ಲಕ್ಕಿ ಅಂತ ಹೇಳಿ ಮೀನಾ ಕೇಳ್ತಾಳೆ. ಹೌದು, ಅತ್ತೆ ಬರೋದನ್ನು ಹೇಳೇ ಇಲ್ಲ, ಇದ್ದಕ್ಕಿದ್ದಾಗೆ ಬಂದುಬಿಟ್ಟಿದ್ದಾರಾ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಯಾಕೆ ಶಾಂತಿ, ನಾನೇನು ನಿನ್ನ ಪರ್ಮಿಷನ್ ತೊಗೊಂಡು ಬರಬೇಕಾ ಅಂತ ಹೇಳಿ ಕೇಳ್ತಾಳೆ ಲಕ್ಕಿ. ಅಯ್ಯೋ ಹಾಗೇನಿಲ್ಲ ಅತ್ತೆ, ಸುಮ್ಮನೆ ಕೇಳಿದೆ, ನೀವು ಇದ್ದಕ್ಕಿದ್ದಾಗೆ ಬಂದುಬಿಟ್ರಲ್ಲ ಅದಕ್ಕೆ ಕೇಳಿದೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಏನಪ್ಪ ಮನೋಜ, ಹೇಗಿದೀಯಾ? ಹಾಗೆ ರೋಹಿಣಿಗೆ, ಏನಮ್ಮ ರೋಹಿಣಿ, ನಿನ್ನ ಗಂಡ ಏನಾದರೂ ಕೆಲ್ಸಕ್ಕೆ ಹೋಗ್ತಾ ಇದ್ದಾನಾ, ಇಲ್ಲ ಮನೇಲಿ ಉಂಡ್ಕೊಂಡು ತಿಂದ್ಕೊಂಡು ಮನೇಲೇ ಇದ್ದಾನಾ ಅಂತ ಹೇಳಿ ಕೇಳ್ತಾಳೆ. ಇಲ್ಲ ಅಜ್ಜಿ, ಇವರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ, ಇನ್ನೇನು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಹೌದಜ್ಜಿ, ದೊಡ್ಡ ಶೋರೂಮ್ ಹೋಮ್ ಅಪ್ಲಯನ್ಸಸ್ಸು, ಅದರಲ್ಲಿ ದೊಡ್ಡ ವಸ್ತುಗಳೇ ಇರುತ್ತೆ ಅಂತ ಮನೋಜ ಹೇಳಕ್ಕೆ ಬಾಯಿ ತೆಗೆದ ತಕ್ಷಣ, ಅಜ್ಜಿ ಸಾಕು ಸುಮ್ಮನಿರೋ, ಈಗ ತಾನೇ ಲಕ್ಕಿ ಬಂದಿದ್ದಾರೆ, ಆಗಲೇ ಶುರು ಮಾಡ್ಕೊಂಡ್ಯಾ? ಹಾಗೆ ಏನು ಲಕ್ಕಿ, ನೀನು ಇದ್ದಕ್ಕಿದ್ದಾಗೆ ಬಂದುಬಿಟ್ಟಿದ್ಯಾ, ಇವತ್ತು ಬಂದಿದ್ದು ಒಳ್ಳೆಯದೇ ಆಯಿತು, ಏನು ಸ್ಪೆಷಲ್ ಇವತ್ತು ಅಂತ ಗೊತ್ತಾ ಅಂತ ಹೇಳಿ ಸೂರ್ಯ ಕೊಡ್ತಾನೆ. ಆಗ ಲಕ್ಕಿ, ನನಗೆ ಗೊತ್ತಿಲ್ಲದೆ ಇರುತ್ತೇನೋ, ಇವತ್ತು ನಿನ್ನ ಮತ್ತು ಮೀನಾಂದು ಮದುವೆ ಆಗಿದ್ದ ದಿವಸ, ಅದಕ್ಕೆ ತಾನೇ ನಿಮ್ಗೆ ಎಲ್ಲರಿಗೂ ಹೇಳ್ದೇನೆ ಬಂದಿದ್ದು, ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ. ಮತ್ತು ಈ ಲಕ್ಕಿ ಅಂದರೆ ಏನು ಸುಮ್ಮನೆ ಅಂದ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಅಂದ ಹಾಗೆ ಈ ಶರ್ಟ್ ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಕಣೋ ಅಂತ ಇಲ್ಲಿ ಲಕ್ಕಿ ಹೇಳಿದಾಗ, ಪರವಾಗಿಲ್ಲ ಕಣೋ, ಎಲ್ಲ ತಿಳ್ಕೊಂಡು ನೆನ್ಪಿಟ್ಕೊಂಡೇ ಬಂದಿದೆಯಲ್ಲ ಲಕ್ಕಿ ಅಂತ ಸೂರ್ಯ ಹೇಳ್ತಾನೆ. ಶರ್ಟ್ನ ಮೀನಾ ಅವರ ತಾಯಿ ಕೊಟ್ಟಿದ್ದು ಅಂತ ಸೂರ್ಯ ಹೇಳ್ತಾನೆ. ಲಕ್ಕಿ, ಇವರು ನಾವು ಮದುವೆ ಆಗಿರೋ ದಿನಾನೇ ಮರೆತು ಹೋಗಿದ್ದಾರೆ, ನೀವಾದರೂ ನೆನ್ಪಿಟ್ಟುಕೊಂಡಿದ್ದೀರಲ್ವ, ನೋಡಿ ಲಕ್ಕಿನ ನೋಡಿ ಕಲ್ತ್ಕೊಳ್ಳಿ ಅಂತ ಮೀನಾ ಹೇಳ್ತಿರ್ತಾಳೆ. ಹಾಗೆಲ್ಲ ಏನೂ ಇಲ್ಲ ಕಣೆ ಮೀನಾ, ಅವನಿಗೆ ಎಲ್ಲ ನೆನಪಿರುತ್ತೆ, ನನ್ನ ಮೊಮ್ಮಗ ಅಂದರೆ ಸುಮ್ಮನೆನಾ, ಆದರೆ ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಿರ್ತಾನೆ ಅಷ್ಟೇ ಅಂತ ಲಕ್ಕಿ ಹೇಳಿದಾಗ, ಅಯ್ಯೋ ಲಕ್ಕಿ, ನಿನ್ನೆವರೆಗೂ ಅವರಿಗೆ ಗೊತ್ತೇ ಇರಲಿಲ್ಲ
ನಾನು ಹೇಳಿರೋದು, ಮಾವ ಹೇಳಿರೋದು ಕೇಳಿಬೇಕಾದ್ರೆ ಅಂತ ಮೀನಾ ಹೇಳ್ತಾಳೆ. ಇಲ್ಲ, ನನ್ನ ಮೊಮ್ಮಗ ಎಲ್ಲ ನೆನ್ಪಿಟ್ಕೊಂಡಿರ್ತಾನೆ ಅಂತ ಲಕ್ಕಿ ಹೇಳಿದಾಗ, ನನಗೋಸ್ಕರ ಅಂತ ಸಪೋರ್ಟಾಗಿ ಮಾತಾಡೋಕ್ಕಿರೋದು ನೀನೊಬ್ಳೇ ಲಕ್ಕಿ, ಅದಕ್ಕೆ ಹೇಳೋದು ನನ್ನ ಪ್ರೀತಿ ಲಕ್ಕಿ ಅಂತ ಸೂರ್ಯ ಹೇಳ್ತಾನೆ. ಸಾಕು ನಿಲ್ಲಿಸೋ, ಸುಮ್ಮನೆ ಇರೋ ಕಮ್ಮಂಗಿ ಅಂತ ಲಕ್ಕಿಗೆ ಮಾತಾಡ್ತಿರ್ತಾರೆ. ರವಿ ಮತ್ತು ಶ್ರುತಿ ಬಂದಾಗ ಇಬ್ರೂ ಆಶೀರ್ವಾದ ತಗೊಂಡು ಹೇಗಿದ್ದೀರಾ ಅಂತ ಮಾತಾಡಿಸ್ತಾರೆ. ಲಕ್ಕಿ ಅಂದ ಹಾಗೆ, ನಾನು ಏನೋ ಕೊಡಬೇಕು ಅಂದ್ಕೊಂಡೆ ಗಿಫ್ಟು, ಅದನ್ನು ಕೊಡೋದೇ ಮರೆತು ಹೋದೆ. ನೀನು ಬಂದಿರೋ ಖುಷಿಗೆ ಇಲ್ಲಿ ನೋಡಿಲಿ ಮೀನಾಗೋಸ್ಕರ ಅಂತ ಚಿನ್ನದ ಉಂಗುರನ ತಗೊಂಡು ಬಂದಿದ್ದೀನಿ, ಹೇಗಿದೆ ಅಂತ ಸೂರ್ಯ ಹೇಳಿದಾಗ, ನಿಜವಾಗ್ಲೂ ಇದನ್ನೆಲ್ಲ ನೀನೇ ಮಾಡ್ತಾ ಇದೆಯೇನೋ, ನನಗೆ ನಂಬಕ್ಕೆ ಆಗ್ತಿಲ್ಲ, ತುಂಬ ಚೆನ್ನಾಗಿದೆ ಅಂತ ಲಕ್ಕಿ ಹೇಳ್ತಾರೆ. ಮತ್ತೆ ನಾನಂದರೆ ಸುಮ್ಮನೆನಾ, ನನ್ನ ಮೀನಾಗೋಸ್ಕರ ನಾನೇ ಪ್ರೀತಿಯಿಂದ ಸೆಲೆಕ್ಟ್ ಮಾಡಿ ತಂದಿರೋದು ಅಂತ ಸೂರ್ಯ ಹೇಳ್ತಾನೆ. ನೋಡಿದ್ದೇನೋ ರಂಗ, ನಿನ್ನ ಮಗ ಎಷ್ಟು ಬದಲಾಗಿದ್ದಾನೆ. ಮುಂಚೆ ಎಲ್ಲ ನಾವು ಹೇಳಿ ಅದು ಮಾಡು ಇದು ಮಾಡು ಅಂತ ಮಾಡಿಸ್ಬೇಕಿತ್ತು, ಆದರೆ ಈಗ ನೋಡು, ಅವನೇ ಹೋಗಿ ಅವನ ಹೆಂಡತಿಗೋಸ್ಕರ ಇದನ್ನೆಲ್ಲ ತಂದಿದ್ದಾನೆ, ತುಂಬ ಬದಲಾಗಿದ್ದಾನೆ ಅಂತ ಲಕ್ಕಿ ಹೇಳ್ತಾಳೆ. ಅದೆಲ್ಲ ಏನೂ ಇಲ್ಲ, ಈ ಸೂರ್ಯ ಮುಂಚೆ ಹೇಗಿದ್ನೋ ಈಗಲೂ ಹಾಗೇ ಇದ್ದಾನೆ. ನನ್ನ ಪ್ರೀತಿ ಹೆಂಡತಿಗೆ ಅವಳು ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾಳೆ, ಅದಕ್ಕೋಸ್ಕರ ಅಂತ ಒಂದು ಪುಟ್ಟ ಉಡುಗೊರೆ ನನ್ನ ಕಡೆಯಿಂದ 1 ವರ್ಷದಿಂದ ಎಲ್ಲ ಸಹಿಸ್ಕೊಂಡಿದ್ದಾಳೆ ಬೇರೆ ಅಂತ ಸೂರ್ಯ ಹೇಳ್ತಾನೆ. ಶಾಂತಿ ರೋಹಿಣಿಗೆ ಎಲ್ಲರಿಗೂ ಶಾಕ್ ಆಗುತ್ತೆ. ಇವನು ಹೋಗಿ ಚಿನ್ನದ ಉಂಗುರ ತಂದಿದ್ದಾನೆ ಅಂತ ಕೋಪ ಮಾಡಿಕೊಂಡು ನೋಡ್ತಿರ್ತಾರೆ. ಮೀನಾ ಥರ ಹೆಂಡತಿ ಸಿಕ್ಕಿದ್ರೆ ಯಾವ ವ್ಯಕ್ತಿ ಆದರೂ ಕೂಡ ಬದಲಾಗಲೇಬೇಕು, ಹೆಂಡತಿ ಮಾತನ್ನು ಕೇಳಲೇಬೇಕು ಅಂತ ರಂಗನಾಥ್ ಹೇಳ್ತಾರೆ. ಹಾಗೇನಿಲ್ಲ, ಈ ಸೂರ್ಯನಿಗೆ ಏನು ಅನಿಸುತ್ತೋ ಅದನ್ನೇ ಮಾಡೋದು ಅಂತ ಸೂರ್ಯ ಹೇಳ್ತಾನೆ. ಹೆಂಡತಿ ಒಳ್ಳೆ ವಿಷಯನ ಹೇಳಿದರೆ, ಒಳ್ಳೇದು ಮಾಡುವಂಥ ದಾರಿ ತೋರಿಸಿದ್ರೆ ಅದನ್ನು ಕೇಳೋದ್ರಲ್ಲಿ ತಪ್ಪಿಲ್ಲ ಕಣೋ ಅಂತ ಲಕ್ಕಿ ಹೇಳಿದಾಗ, ಹಾಗಿದ್ರೆ ಏನು ಹೇಳ್ತಿದ್ದೀರಾ ಅತ್ತೆ, ಹೆಂಡತಿ ಮಾತು ಗಂಡ ಕೇಳಬೇಕು ಅಂತ ಹೇಳ್ತಿದ್ದೀರಾ ಅಂತ ಶಾಂತಿ ಹೇಳ್ತಾಳೆ. ಏನೇ ಸಕ್ಕರೆ, ನಿನಗೆ ಕೇಳಿಸೋದಿಲ್ವೇನೆ, ಸರಿಯಾಗಿ ಕಿವಿ ಕೊಟ್ಟು ಅಂತ ಅದನ್ನೇ ಹೇಳಿದ್ದು ನಾನು ಅಂತ ಲಕ್ಕಿ ಶಾಂತಿಗೆ ಬೈತಿರ್ತಾರೆ. ಚಿಣಿಮಿಣಿ ಅಂತ ತಗೊಳ್ಳೋ ಈ ಉಂಗುರನ ನೀನೇ ನಿನ್ನ ಕೈಯಾರೆ ತೋಡಿಸು ಅಂತ ಲಕ್ಕಿ ಹೇಳ್ತಾಳೆ ಮೀನಂಗೆ. ಸೂರ್ಯ ಉಂಗುರ ಹಾಕ್ತಾನೆ. ಅದನ್ನೇ ನೋಡ್ತಾ ಮೀನಾ ಕಣ್ಣೀರು ಹಾಕ್ತಾಳೆ. ನೋಡಿದ್ಯಾ ಲಕ್ಕಿ, ಸಂತೋಷದ ವಿಷಯಕ್ಕೆ ಅಳ್ತಿದ್ದಾಳೆ ಅಂತ ಸೂರ್ಯ ಹೇಳ್ತಾನೆ. ಇದು ಸಂತೋಷಕ್ಕೆ ಬರ್ತಿರೋ ಕಣ್ಣೀರು, ತುಂಬ ಚೆನ್ನಾಗಿ ಇದೆ, ಇಷ್ಟ ಆಯಿತು ಅಂತ ಮೀನಾ ಹೇಳ್ತಾಳೆ. ಸೂರ್ಯನಿಗೆ ಹೋಗಿ ಆಶೀರ್ವಾದ ತಗೋ ನಿಮ್ಮ ಅಪ್ಪ ಅಮ್ಮನ ಹತ್ರ ಅಂತ ಹೇಳಿದಾಗ, ಹೇ ಶಾಂತಿ, ಹೋಗೆ ಮಗ ಮತ್ತು ಸೊಸೆಗೆ ಇಬ್ಬರಿಗೂ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡು ಅಂದಾಗ ಇಬ್ಬರಿಗೂ ಆಶೀರ್ವಾದ ಮಾಡ್ತಾರೆ. ಏನೇ ಸೊಸೆನ ತಪ್ಪಿಕೊಂಡು ಮುತ್ತು ಕೊಟ್ಟು ಆಶೀರ್ವಾದ ಮಾಡೆ ಅಂತ ಶಾಂತಿ ಹೇಳ್ತಾಳೆ. ಹಾಗೆ ಶಾಂತಿ ಕೂಡ ಹಾಗೆ ಮಾಡ್ತಾಳೆ. ಅಯ್ಯೋ ದೇವ್ರೆ, ನಾನು ಇದನ್ನೆಲ್ಲ ನೋಡಬೇಕಾ, ನಿಜವಾಗ್ಲೂ ಇದು ಅತ್ತೆನಾ ಅಂತ ರೋಹಿಣಿ ಅನ್ಕೋತಾ ಇರ್ತಾಳೆ. ಲಕ್ಕಿ ಹತ್ರ ಆಶೀರ್ವಾದ ತಗೋತಾರೆ. ಈ ವರ್ಷ ಇಬ್ಬರು ಆಶೀರ್ವಾದ ತಗೋತಾ ಇದ್ದೀರಾ, ಮುಂದಿನ ವರ್ಷ 3 ಜನ ಆಶೀರ್ವಾದ ತಗೋಬೇಕು ಅಂತ ಹೇಳಿದಾಗ, ಅಯ್ಯೋ ಅದಕ್ಕೇನಂತೆ, ಹೇ ಬಾರೋ ರವಿ, ನಾವು 3 ಜನ ಸೇರಿಕೊಂಡು ಆಶೀರ್ವಾದ ತಗೊಳ್ಳೋಣ ಅಂತ ಸೂರ್ಯ ಹೇಳ್ತಾನೆ. ಹೇ, ನಾನು ಆ ಥರ ಹೇಳಿದ್ದಲ್ಲ, ಮುಂದಿನ ವರ್ಷ 1 ಮಗು ಬರಬೇಕು ಅಂತ ಲಕ್ಕಿ ಹೇಳಿದಾಗ ಶಾಂತಿ ಕೋಪ ಮಾಡಿಕೊಂಡು ನೋಡ್ತಿರ್ತಾರೆ. ಏನೇ ಚಿನಿಮಿನಿ ಸಕ್ಕರೆ, ಆ ಥರ ನೋಡ್ತಾ ಇದ್ದೀಯಾ, ಮನೆಗೆ ಹಿರಿಮಗ ಮನೋಜ ಇರಬೇಕಾದ್ರೆ ಇವರ ಮಗು ಮೊದಲು ಬರಲಿ ಅಂತ ಹೇಳ್ತಾ ಇದ್ದೀನಿ ಅಂತಾನ. ಯಾರ ಮಗು ಬಂದ್ರೂ ಪರವಾಗಿಲ್ಲ, ಯಾಕಂದರೆ ಮೀನಾನೇ ಹಿರಿ ಸೊಸೆಯಾಗಿ ಬಂದಿದ್ದಲ್ವ, ಅದಕ್ಕೆ ಇವರ ಮಗು ಬರಲಿ ಅಂತ ನನ್ನ ಆಸೆ. ಹೋಗಲಿ ಬಿಡು, ಯಾರ ಮಗು ಬಂದ್ರೂ ಮಗುನೇ ಅಲ್ವಾ, ನನಗೆ ಖುಷಿನೇ ಅಂತ ಶಾಂತಿ ಹತ್ರ ಲಕ್ಕಿ ಹೇಳ್ತಾಳೆ. ಆಗ ರಂಗನಾಥ, ಸರಿ ಆಯಿತು, ರಾತ್ರಿ ನಿಮಗೋಸ್ಕರ ಅಂತ ಒಂದು ಸರ್ಪ್ರೈಸ್ ಮನೇಲಿ ಅದ್ಧೂರಿಯಾಗಿ ಊಟ ಆಚರಣೆ ಮಾಡೋಣ ಅಂತ ಅಂದ್ಕೊಂಡು ಎಲ್ಲರನ್ನೂ ಕರೆದಿದ್ದೀನಿ. ಈಗ ಹೋಗಿ ಮೀನಾ ಅವರ ಮನೆಯಲ್ಲಿ ನೀವು ಊಟ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಗ ಅಪ್ಪ, ಲಕ್ಕಿ ಬಂದಿದ್ದಾರೆ, ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ ಅಂತ ಸೂರ್ಯ ಹೇಳ್ತಾನೆ. ಹೇ, ಏನು ಹೇಳ್ತಿದ್ದೀಯಾ, ನಿಮ್ಮ ಅಪ್ಪ ಅಮ್ಮ ಎಷ್ಟು ಮುಖ್ಯನೋ ಹಾಗೆ ಮೀನಾ ಅಪ್ಪ ಅಮ್ಮನೂ ಕೂಡ ಮುಖ್ಯನೇ, ನೀನು ಅವರ ಮನೆಗೂ ಹೋಗಿದ್ದು ಬರಬೇಕು ಅಂತ ಲಕ್ಕಿ ಹೇಳಿದಾಗ ಸೂರ್ಯ ಮತ್ತು ಮೀನಾ ಹೋಗ್ತಾ ಇರ್ತಾರೆ. ಯಾಕಂತ ಸೈಲೆಂಟ್ ಆಗಿಬಿಟ್ರಿ, ಲಕ್ಕಿ ಬಂದಿದ ತಕ್ಷಣ ಯಾಕೆ ಬೇಜಾರಲ್ಲಿ ಇದ್ದೀರಾ ಅಂತ ರೋಹಿಣಿ ಹೇಳ್ತಾಳೆ. ಅಯ್ಯೋ ದೇವ್ರೆ, ಆ ಮಹಾತಾಯಿ ಲಚ್ಚನ್ ದೇವನಲ್ಲಿ ಲಕ್ಕಿ ಯಾವಾಗ ಹೋಗ್ತಾರೋ ಕಾಯ್ತಾ ಇದ್ದೀನಿ, ಅವರು ಬಂದಾಗಿನಿಂದ ನನಗೆ ನೆಮ್ಮದಿನೇ ಇರಲ್ಲ, ಅದು ಇದು ಅಂದ್ಕೊಂಡು ಹೆದರ್ಸ್ತಾನೆ ಇರ್ತಾರೆ, ನಾನು ಅವರ ಮಾತು ಕೇಳೋ ಥರ ಆಗುತ್ತೆ, ಅದಕ್ಕೋಸ್ಕರ ಅವರು ಹೋದರೆ ಸಾಕಪ್ಪ ಅಂತಾಳೆ ಶಾಂತಿ. ಮೀನಾ, ನಿಮ್ಮ ಅಮ್ಮನ ಮನೆಗೆ ಕರ್ಕೊಂಡು ಹೋಗು, ಮನೆಗೆ ಹೋಗು, ನನಗೆ ಬಾಡಿಗೆ ಇದೆ ಅಂತ ಸೂರ್ಯ ಹೇಳಿದಾಗ, ಅದೆಲ್ಲ ಇಲ್ಲ, ಇವತ್ತು ಬಾಡಿಗೆಗೆ ಹೋಗೋ ಹಾಗಿಲ್ಲ ಅಂತ ಹೇಳಿದರು ಅಲ್ವಾ, ನಾವು ಆಚರಣೆ ಮಾಡೋಕೆ ಅಂತ ಮನೆಗೆ ಹೋಗ್ತಿದ್ದೀವಿ, ಅದಕ್ಕೂ ಮುಂಚೆ ನಮ್ಮ ಮನೆಗೆ ಬರಬೇಕು ನೀವು ಅಂತ ಮೀನಾ ಕರ್ಕೊಂಡು ಹೋಗ್ತಿರ್ತಾಳೆ. ಆಗ ಎಲ್ಲರೂ ಸಿಕ್ಕಿ, ಅಕ್ಕ, ಈ 1 ವರ್ಷದಲ್ಲಿ ಏನೆಲ್ಲ ಆಗೋಯ್ತು,
ಆದರೂ ಈಗ ನಿಮ್ಮನ್ನೆಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರ್ತಾರೆ. ಆಗ ಅಳಿಯಂದ್ರೆ ಮತ್ತು ಮೀನಾ ಬನ್ನಿ, ನಿಮಗೆ ಎಲ್ಲರ ದೃಷ್ಟಿನೇ ತಾಗ್ಬೋದು, ಒಳಗಡೆ ಬನ್ನಿ ಅಂತ ಹೇಳಿ ಮೀನಾ ತಾಯಿ ಕರೀತಾರೆ. ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳಿ ಕನಕ ಹೇಳ್ತಾಳೆ. ನಮ್ಮ ಕನ್ನಡದಲ್ಲಿ ವಿಶ್ ಮಾಡು, ಅದೇನದು ಆ್ಯನಿವರ್ಸರಿ ಅಂತ ಹೇಳ್ತಾನೆ. ಆಗ ಮಂಜು ಬಂದು ವಿಶ್ ಮಾಡ್ತಾನೆ. ನೋಡೋ, ನಿಮ್ಮ ಅಕ್ಕ ಬಾವ ನೀನು ಕೊಡ್ಸಿರೋ ಬಟ್ಟೆನೆ ಹಾಕೊಂಡು ಬಂದಿದ್ದಾರೆ ಅಂತ ಕುಸುಮ ಹೇಳ್ತಾಳೆ. ಸೂರ್ಯ ಕೋಪ ಮಾಡ್ಕೊಂಡು, ಏನು ಈ ಬಟ್ಟೆನ ಇವನ ತಂದಿರೋದು, ಬಟ್ಟೆನ ಅಲ್ಲೇ ಬಿಸಾಕಿ ನೀನು ಕೊಡ್ಸಿರೋದಾದ್ರೆ ನಾ ಯಾವುದೇ ಕಾರಣಕ್ಕೂ ಈ ಬಟ್ಟೆನ ಹಾಕೊಳ್ಳಲ್ಲ ಅಂತ ಹೇಳಿ ಹೇಳ್ತಾನೆ. ಯಾಕ್ರಿ ಈ ಥರ ಮಾಡ್ತಾ ಇದ್ದೀರಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ಅರ್ಥ ಮಾಡ್ಕೊಳ್ಬೇಕು, ಇವನು ಯಾವ ಥರ ದುಡ್ಡನ್ನ ಸಂಪಾದನೆ ಮಾಡ್ಕೊಂಡು ಬಂದಿರ್ತಾನೆ ಯಾರಿಗೆ ಗೊತ್ತು ಅಂತ ಹೇಳಿ ಹೇಳ್ತಾನೆ ಸೂರ್ಯ. ನಿನಗೂ ಚೆನ್ನಾಗಿ ಗೊತ್ತು, ನಾನು ನಿಯತ್ತಿಂದ ದುಡ್ದಿರೋ ದುಡ್ಡಲ್ಲಿ ತಂದಿರೋ ಬಟ್ಟೆನ ಮಾತ್ರ ಹಾಕ್ಕೊಡೋದು ಅಂತ. ಕೋಪ ಮಾಡಿಕೊಂಡು ನೀನು ಈಗ ಬರ್ತೀಯ ಇಲ್ವಾ ಅಂತ ಹೇಳಿ ಹೊರಗಡೆ ಹೊರಟು ಬಿಡ್ತಾನೆ ಸೂರ್ಯ. ಇದ್ದಾಗೆ ಏನಾಯಿತು, ಇಷ್ಟೊಂದು ಕೋಪ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಳ್ತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ವೇಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.